ಇನ್ನು ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಮುಂದುವರೆದಿದೆ ಈಶ್ವರಪ್ಪನವರ ಸಮರ. ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪ ಸಾಲು ಸಾಲು ಸಭೆಗಳನ್ನ ಕರೆದಿದ್ದಾರೆ. ಆ ಮೂಲಕ ತಮ್ಮ ಬೆಂಬಲಿಗರು ಎಷ್ಟಿದ್ದಾರೆ ಅದನ್ನ ಗುರುತಿಸಿಕೊಳ್ತಾ ಇದ್ದಾರೆ. ತಮ್ಮ ನಿವಾಸದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ ಕೆಎಸ್ ಈಶ್ವರಪ್ಪ. ಸಭೆಯಲ್ಲಿ ವಿವಿಧ ಸಮುದಾಯದ ಮುಖಂಡರು ಕೂಡ ಭಾಗಿಯಾಗಿದ್ರು. ಕೆಎಸ್ ಈಶ್ವರಪ್ಪನವರು ಮ್ಯಾರಥಾನ್ ಸಭೆಗಳ ಮೂಲಕ ಬಂಡಾಯದ ಬಾವುಟ ಹಾರಿಸ್ತಾ ಇದ್ದಾರೆ. ಚುನಾವಣೆ ಸ್ಪರ್ಧೆ ಸೇರಿದಂತೆ ಪ್ರಚಾರದ ಕುರಿತು ಚರ್ಚೆ ಮಾಡಿದ್ದಾರೆ. ಚುನಾವಣೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಕೆಎಸ್ ಈಶ್ವರಪ್ಪ. ಈಗಾಗಲೇ ಎಲ್ಲ ಮಠಾಧೀಶರನ್ನ ಕೂಡ ಭೇಟಿ ಮಾಡಿದ್ದಾಗಿದೆ. ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಮಠಾಧೀಶರು ಕೂಡ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಮತ್ತೆ ಕೆಎಸ್ ಈಶ್ವರಪ್ಪನವರು ಹೇಳಿದ್ದಾರೆ. ಈ ಮೂಲಕ ಸಭೆಗಳನ್ನ ನಡೆಸುವ ಮೂಲಕ ಬೇರೆ ಬೇರೆ ಸಮುದಾಯದ ಮುಖಂಡರನ್ನ, ಅದೇ ರೀತಿಯಾಗಿ ಕಾರ್ಯಕರ್ತರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಯಾರ್ಯಾರು ಅವರ ಪರವಾಗಿದ್ದಾರೆ, ಎಷ್ಟು ಜನ ಸಿಗಬಹುದು, ಮತ ಬುಟ್ಟಿಗೆ ಕೈ ಹಾಕೋದಕ್ಕೆ ಕೂಡ ಪ್ರಚಾರ ಮಾಡಬೇಕಲ್ಲ, ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಸಭೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್ ಪುರದಾಳ್, ಈಗ ಕೆಎಸ್ ಈಶ್ವರಪ್ಪನವರು ಮೈ ಕೊಡ್ವಿ ಎದ್ದು ನಿಂತಿದ್ದಾಗಿದೆ. ಬಂಡಾಯ ಸ್ಪರ್ಧೆ ಖಚಿತ ಅಂತ ಮತ್ತೆ ಮತ್ತೆ ಪುನರುಚ್ಚಾರ ಮಾಡ್ತಿದ್ದಾರೆ. ಇದೇ ನಿಟ್ಟಲ್ಲಿ ಒಂದಷ್ಟು ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಸಭೆಯಲ್ಲಿ ಯಾವೆಲ್ಲ ಸಮುದಾಯದ ನಾಯಕರು, ಮುಖಂಡರು ಭಾಗಿಯಾಗಿದ್ರು, ಏನೆಲ್ಲ ಚರ್ಚೆ ಆಯ್ತು ಅಂತ? ಹೌದು ಸೌಖ್ಯ. ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಈಗಾಗಲೇ ಬಿಜೆಪಿಯ ಪ್ರತಿಸ್ಪರ್ಧಿಯಾಗಿ ಈಶ್ವರಪ್ಪನವರು ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಈಗಾಗಲೇ ಕಳೆದ 3-4 ದಿನಗಳಿಂದ ಕೂಡ ಯಾವಾಗ ಈಶ್ವರಪ್ಪನವರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ರು, ಬಂಡಾಯ ಸ್ಪರ್ಧೆಯನ್ನ ಘೋಷಣೆ ಮಾಡಿದ್ರು, ಕಳೆದ 2 ದಿನಗಳಿಂದ ಕೂಡ ಶಿವಮೊಗ್ಗದ ವಿವಿಧ ಮಠಗಳು ಮತ್ತೆ ದೇವಸ್ಥಾನಗಳಿಗೆ ಭೇಟಿ ಕೊಡೋ ಕೆಲಸವನ್ನ ಮಾಡಿದ್ರು. ನಿನ್ನೆ ಕೂಡ ಶಿವಮೊಗ್ಗದ ಸಿಗಂದೂರು ದೇವಸ್ಥಾನ ಇರ್ಬೋದು, ಜೊತೆಗೆ ಮುರುಘಾ ಮಠ ಇರ್ಬೋದು, ಜೊತೆಗೆ ಬೇರೆ ಬೇರೆ ಮಠಗಳಿಗೆ ಕೂಡ ಭೇಟಿಯನ್ನು ಕೊಟ್ಟರು. ಅಲ್ಲಿ ಶ್ರೀಗಳ ಮತ್ತೆ ಸ್ವಾಮೀಜಿಗಳ ಆಶೀರ್ವಾದ ಪಡೆಯೋ ಕೆಲಸವನ್ನ ಈಶ್ವರಪ್ಪ ಮಾಡಿದ್ರು. ಇವತ್ತು ಮುಂದುವರಿದ ಭಾಗವಾಗಿ ಅವರ ಮನೆ ಇರುವಂತಹ ಶಿವಮೊಗ್ಗದ ಮಲ್ಲೇಶ್ವರ ನಗರದ ಈಶ್ವರಪ್ಪರ ನಿವಾಸ ಇದೆ, ಜಯಲಕ್ಷ್ಮಿ ನಿವಾಸದಲ್ಲಿ ಇವತ್ತು ಸರಣಿ ಸಭೆಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಬೆಳಗಿನಿಂದ ಕೂಡ ಪುತ್ರ ಕೆ ಕಾಂತೇಶ್ ಹಾಗೂ ಈಶ್ವರಪ್ಪನವರು ಸರಣಿ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಅದನ್ನು ಕೂಡ ಶಿವಮೊಗ್ಗ ಮಹಾನಗರ ಪಾಲಿಕೆ ಒಂದಷ್ಟು ಮಾಜಿ ಕಾರ್ಪೊರೇಟರ್ ಇರ್ಬೋದು, ಜೊತೆಗೆ ಪ್ರಮುಖವಾಗಿ ಕೆಲವು ಸಮುದಾಯದ ಮುಖಂಡರು ಅಂದ್ರೆ ಈಶ್ವರಪ್ಪನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ನಾಯಕರುಗಳು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಆ ಮೂಲಕ ಅಂದ್ರೆ ತಮ್ಮ ಹಿಡಿತದಲ್ಲಿರುವಂತಹ ನಾಯಕರು ಯಾರಿದ್ದಾರೆ ಅವರನ್ನ ಕರ್ಕೊಂಡು ಬಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಅವರು ಮತ್ತೆ ಮತ್ತೆ ಹೇಳ್ತಾ ಇರೋದು ಈಶ್ವರಪ್ಪನವರ ಈಶ್ವರಪ್ಪ ಹಾಗೂ ಈಶ್ವರಪ್ಪನವರ ಪುತ್ರ ಹೇಳ್ತಾ ಇರೋದು ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪನವರ ಮಕ್ಕಳಿಂದ ನಮಗೆ ಅನ್ಯಾಯ ಅಂತೇಳಿ ಮತ್ತೆ ಆ ಸಭೆಯಲ್ಲಿ ನೋವಿನಿಂದ ಮಾತುಗಳನ್ನ ಹೇಳ್ಕೊಂಡಿರುವಂತದ್ದು. ಆ ಮೂಲಕ ಅಂದ್ರೆ ತಮಗೆ ಅನ್ಯಾಯ ಆಗಿದೆ, ನಮಗೆ ಅನ್ಯಾಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪಕ್ಷದ ಕತ್ತಿಸ್ಕೋ ಕೆಲಸವನ್ನ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಉತ್ತರವನ್ನ ಕೊಡಬೇಕಾದ ನಿಟ್ಟಿನಲ್ಲಿ ಎಲ್ಲ ನಾಯಕಗಳ ಸಭೆಗಳನ್ನ ಮಾಡುವ ಮೂಲಕ ಮುಂದಿನ ರೂಪುರೇಷೆಗಳನ್ನ ಅಂದ್ರೆ ಚುನಾವಣೆಗೆ ನಾವು ಯಾವ ರೀತಿಯಾಗಿ ಸಂಘಟನಾತ್ಮಕವಾಗಿ ಕೆಲಸವನ್ನ ಮಾಡಬೇಕು, ಜೊತೆಗೆ ಮೋದಿಗಾಗಿ ಕೆಲಸವನ್ನ ಮಾಡಬೇಕು, ಆ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ಮಾಡೋಣ ಅಂತೇಳಿ ಸಭೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ಕೂಡ ಅಂದ್ರೆ ಚುನಾವಣಾ ಫಲಿತಾಂಶದ ನಂತರ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಕೂಡ ಮುಂದುವರಿಯಲನ್ನ ಮಾತನ್ನ ಕೂಡ ಈಶ್ವರಪ್ಪ ಹೇಳಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಿಮ್ ವಾರ್ಡ್ಗಳಲ್ಲಿ ಓಡಾಡಬೇಕು. ಪ್ರತಿ ವಾರ್ಡಲ್ಲೂ ಕೂಡ, ಪ್ರತಿ ಬೂತಲ್ಲೂ ಕೂಡ ಅತಿ ಹೆಚ್ಚು ಓಟ್ ತಗೊಂಡು ಗೆಲ್ಲೋ ದಿಕ್ಕಿನಲ್ಲಿ ಆ ವಿಜಯೋತ್ಸವದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದನ್ನು ಗೊತ್ತಾಗ್ತದೆ. ನಿಲ್ತಿಯೇನಪ್ಪ ಆವಾಗ ಅವ್ರ ಪ್ರಶ್ನೆ ಕೇಳಿದ್ರು. ಇವತ್ತು ಇಡೀ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಇದೊಂದು ಪ್ರಶ್ನೆ ಇದೆ. ಇನ್ನು ಅವ್ರ ಮನೆಗೆ ಯಾರೋ ದೊಡ್ಡವ್ರು ಬಂದ್ಬಿಡ್ತಾರೆ, ದೊಡ್ಡವ್ರು ಫೋನ್ ಮಾಡ್ಬಿಡ್ತಾರೆ, ಈ ಪಾರ್ಟಿ ಅಂತಾಯಿ ಅಂತ ದೊಡ್ಡವ್ರು ಹೇಳಿದ ಮೇಲೆ ವಾಪಸ್ ತಗೊಂಡ್ಬಿಡ್ತಾರೆ. ಇದು ಇನ್ನೂ ಅನೇಕರ ಮನಸ್ಸಲ್ಲಿ ಇನ್ನೂ ಇದೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೆ ನಿಲ್ತೀನಿ, ಗೆಲ್ಸಕ್ಕೆ ಆಶೀರ್ವಾದ ಮಾಡಿ ಅಂದೆ. ಆಗ ರಾಮಪ್ಪನವರು ಇವತ್ತು ಬೆಳಿಗ್ಗೆ 5 ಗಂಟೆಗೆ ಯಾರಿಗೂ ಹೇಳ್ಬೇಡಿ, ನಿಮ್ ಕುಟುಂಬದವ್ರು ಮಾತ್ರ ಬನ್ನಿ ಅಂತ ಹೋಗಿ ಬಂದಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಹೋಗೋ ಮುಂಚೆ ಯಾರಿಗೂ ಹೇಳಿಲ್ಲ. ನಮ್ಮ ಡ್ರೈವರ್ಗಳಿಗೂ ನಾ ಕರ್ಕೊಂಡು ಹೋಗ್ಲಿಲ್ಲ. ನಾನು ನಮ್ಮ ಮನೆಯವರು ಕಾಂತೇಶ ನಮ್ದು ಸೊಸೈಟಿ ಅವ್ರು ಯಾರೊಬ್ರು ಬಹಳ ದೊಡ್ಡ ವಿದ್ವಾಂಸರನ್ನ ಕರೆದು ಅವ್ರ ಮುಖಾಂತರ ಪೂಜೆ ಮಾಡಿ ಆಶೀರ್ವಾದ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ರೀತಿಯಲ್ಲಿ ತಲೆ ಮೇಲಿದ್ದಂತ ಪ್ರಸಾದ ಲಬಾರಂತ ಕೇಳಿದಿತ್ತು. ಗ್ಯಾರಂಟಿ ನಿಲ್ತಿಯೇನಪ್ಪ ಆವಾಗ ಅವ್ರ ಪ್ರಶ್ನೆ ಕೇಳಿದ್ರು. ಇವತ್ತು ಇಡೀ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಇದೊಂದು ಪ್ರಶ್ನೆ ಇದೆ. ಇನ್ನು ಅವ್ರ ಮನೆಗೆ ಯಾರೋ ದೊಡ್ಡವ್ರು ಬಂದ್ಬಿಡ್ತಾರೆ, ದೊಡ್ಡವ್ರು ಫೋನ್ ಮಾಡ್ಬಿಡ್ತಾರೆ, ಈ ಪಾರ್ಟಿ ಅಂತಾಯಿ ಅಂತ ದೊಡ್ಡವ್ರು ಹೇಳಿದ ಮೇಲೆ ವಾಪಸ್ ತಗೊಂಡ್ಬಿಡ್ತಾರೆ. ಇದು ಇನ್ನೂ ಅನೇಕರ ಮನಸ್ಸಲ್ಲಿ ಇನ್ನೂ ಇದೆ.
ಇಲ್ಲ ನಾನು ಯಾವುದೇ ಕಾರಣಕ್ಕೆ ನಿಲ್ತೀನಿ, ಗೆಲ್ಸಕ್ಕೆ ಆಶೀರ್ವಾದ ಮಾಡಿ ಅಂದೆ. ಆಗ ರಾಮಪ್ಪನವರು ಇವತ್ತು ಬೆಳಿಗ್ಗೆ 5 ಗಂಟೆಗೆ